ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯೂ ಜರ್ನಿ. ನನ್ನ ಬರ್ತ್ಡೇ ಹೇಗೆ ನಡೀತು, ನಾನು ಏನೇನು ಮಾಡಿದ್ದೆ ಅನ್ನೋದನ್ನ ನಾನು ಪಾರ್ಟ್ 1 ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಅದ್ರ ಪಾರ್ಟ್ 2 ಆಗಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ತಡೇ ದಿನವೇ ಮನೇಲಿ ಪೂಜೆ ಇರೋದ್ರಿಂದ ಮನೆ ಕ್ಲೀನ್ ಮಾಡೋ ಕೆಲಸ ನಂದಾಗಿತ್ತು. ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿ ಹೊರಗಡೆ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಪಪ್ಪ ಕೂಗ್ದಾಗಾಯಿತು. ಯಾಕೆ ಅಂತ ಕ್ಯೂರಿಯಾಸಿಟಿಯಿಂದ ಹೋದೆ. ಅವರು ಗಿಡ ಕಟ್ ಮಾಡ್ತಿದ್ರಂತೆ. ಗಿಡ ಕಟ್ ಮಾಡುವಾಗ ಅವರಿಗೆ ಈ ಪಕ್ಷಿ ಗೂಡು ಕಾಣಿಸಿದೆ. ಅದನ್ನು ನಂಗೆ ತೋರಿಸ್ಲಿಕ್ಕೆ ಅಂತ ಕರೆದ್ರು. ಪಾಪ ಪಕ್ಷಿ ಮೊಟ್ಟೆ ಹಾಕುವಾಗ ಒಂದನ್ನು ಸೈಡ್ಗೆ ಹಾಕ್ಬಿಟ್ಟಿದೆ, ಅದು ಒಡೆದೋಗ್ಬಿಟ್ಟಿತ್ತು. ಇನ್ನೊಂದು ಮಾತ್ರ ಚೆನ್ನಾಗಿತ್ತು, ಆದರೆ ನಾವು ಅದನ್ನು ಮುಟ್ಟಲಿಲ್ಲ. ನಾವು ದೂರದಿಂದನೇ ನೋಡಿದ್ವಿ, ಅದನ್ನು ಟಚ್ ಮಾಡಲಿಲ್ಲ. ನೋಡಿ, ಮನೆ ಮುಂದೆನೇ ಹಾಕಿರೋದು. ಮನೇಲಿ 3 ಪೂಜೆ ಇತ್ತಲ್ಲ, 3 ಪೂಜೆನೂ ಚೆನ್ನಾಗಾಯಿತು, ಬೇಗನೆ ಮುಗೀತು, ತುಂಬ ಲೇಟೇನಾಗಲಿಲ್ಲ. ಪೂಜೆ ಮುಗಿತಾ ಇದ್ದ ಹಾಗೆ ಬಂದವರಿಗೆಲ್ಲ ಊಟಕ್ಕೆ ರೆಡಿ ಮಾಡಿದ್ವಿ. ರಾಬಿನ್ ಪಾಪ ತುಂಬ ಹಸ್ಕೊಂಡು ಕಾಯ್ತಾ ಇದ್ದ, ಯಾಕಂದರೆ ಚಿಕ್ಕ ಮರಿ ಅಲ್ವಾ, ಫುಲ್ ಹಸಿವೆ ಆಗುತ್ತೆ. ಅದಕ್ಕೆ ನೋಡಿ ಯಾವ ಸ್ಪೀಡಲ್ಲಿ ತಿಂತಾ ಇದ್ದಾನೆ ಅಂತ. ಊಟ ಮುಗಿಸಿ ಎಲ್ಲರೂ ಕೂತ್ಕೊಂಡಿರುವಾಗ ದೊಡ್ಡದಾಗಿ ಮಳೆ ಬಂತು. ಆದರೂ ಖುಷಿ ಆಯಿತು, ಯಾಕಂದರೆ ಫುಲ್ ಸೆಕೆ ಇತ್ತು. ನನ್ನ ಬರ್ತಡೇ ದಿನ ಮಳೆ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೆ, ಕೊನೆಗೂ ಬಂತು. ಜೋರಾಗಿ ಮಳೆ ಬಂದಿದ್ದರಿಂದ ಕರೆಂಟ್ ಕೂಡ ತೆಗೆದ್ಬಿಟ್ರು. ಕತ್ಲೆಯಲ್ಲೇ ಸೆಲಿಬ್ರೇಷನ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಫಸ್ಟ್ ಬೈಟ್ನ ಮಮ್ಮಿಗೆ ಮತ್ತು ಪಪ್ಪಂಗೆ ತಿನ್ನಿಸಿದೆ. ಈ ಸಾರಿ ತುಂಬಾ ಖುಷಿಯಾಯಿತು, ಯಾಕಂದರೆ ಫಸ್ಟ್ ಟೈಮ್ ನನ್ನ ಬರ್ತಡೆಗೆ ಇಷ್ಟು ಜನ ಬಂದಿದ್ದು. ನಾನು ಚಿಕ್ಕ ಇರುವಾಗ ಬಂದಿದ್ದರು, ಯಾವಾಗ ಅಂದರೆ ಫಸ್ಟ್ ಬರ್ತಡೆಗೆ ಮತ್ತು 5th ಬರ್ತಡೆಗೆ. ಆದರೆ ನನಗಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. ನಾನು ದೊಡ್ಡ ಆದಮೇಲೆ ಇಷ್ಟು ಜನ ಸೇರಿದ್ದು ಇದೇ ಫಸ್ಟು. ಈ ಸರಿ ಬರ್ತಡೇ ಸ್ಪೆಷಲ್ ಅಂದರೆ ಇದೆ. ಪ್ರತಿ ಸರಿ ಏನಾಗ್ತಿತ್ತಂದರೆ ಕೇಕ್ ತರ್ತಿದ್ರು, ಆಮೇಲೆ ಚಿಕನ್ ಮಾಡ್ತಿದ್ರು, ನನಗೇನೇನು ಇಷ್ಟನೋ ಅದನ್ನು ಮಾಡ್ತಿದ್ರು. ಅಷ್ಟಕ್ಕೆ ಬರ್ತಡೇ ಮುಗ್ದೋಗಿರೋದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರೋದೇ ಒಂಥರ ಖುಷಿ. ಅದರಲ್ಲೂ ನನ್ನ ಬರ್ತಡೇಗೆ ಎಲ್ಲರೂ ವಿಶ್ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಫುಲ್ ಖುಷಿಯಾಗ್ಬಿಡ್ತು ನನಗಂತೂ. ಹತ್ರ ಬನ್ನಿ, ಹತ್ರ ಬನ್ನಿ. ನಾಳೆಗೆ ಹೋಗ್ಬೇಕು ಮತ್ತೆ. ಏನೇನು ಸ್ಪೆಷಲ್ ಡಿಶ್ ಮಾಡಿದ್ರೋ ಅದೆಲ್ಲ ಪೂಜೆ ಸಲುವಾಗಿತ್ತು. ನನ್ನ ಬರ್ತಡೇಗೆ ಅಂಥೇಳಿ ಏನೂ ಸ್ಪೆಷಲ್ ಮಾಡಿರಲಿಲ್ಲ. ಅದಕ್ಕೆ ನಾನು ಹೊರಗಡೆ ಹೋಗಿ ಐಸ್ ಕ್ರೀಮ್ ತಗೊಬಂದೆ. ನನಗೆ ಚಿಕ್ಕು ಫ್ಲೇವರ್ ಅಂದರೆ ಇಷ್ಟ, ಅದಕ್ಕೆ ಅದನ್ನೇ ತಂದು ಮನೇಲಿ ಯಾರ್ಯಾರಿದ್ರೋ ಅವರಿಗೆಲ್ಲ ಕೊಟ್ಟೆ. ಇದೇ ನನ್ನ ಬರ್ತಡೇ ಸ್ಪೆಷಲ್. ಅಷ್ಟೊತ್ತಿಗಾಗಲೇ ಸಂಜೆ ಆಗಿಬಿಟ್ಟಿತ್ತು, ಒಂಥರ ಬೇಜಾರಾಗ್ಬಿಡ್ತು. ಇವತ್ತಿನ ದಿನ ಮುಗ್ದೇ ಹೋಯ್ತಲ್ಲ, ಮತ್ತೆ ಬರ್ತಡೇ ಬೇಕಂದರೆ ಮುಂದಿನ ವರ್ಷ ಕಾಯಬೇಕು ಅಂತ. ಆದರೂ ಈ ಸತಿ ಬರ್ತಡೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಹಾಗಾಗಿ ಅಷ್ಟೇನು ಫೀಲ್ ಆಗಲಿಲ್ಲ. ಹೊರಗಡೆ ಎಲ್ಲ ಸ್ಕೈ ನೋಡಿಕೊಂಡು ಹಾಗೆ ನನ್ನ ರೂಮ್ ಕಡೆ ಹೋದೆ. ಇದು ಮೇಲ್ಮನೆ, ಬನ್ನಿ ನನ್ನ ರೂಮ್ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇ ನನ್ನ ರೂಮು. ಅಲ್ಲಿ ಕಾಣಿಸ್ತಿರೋ ಡ್ರೀಮ್ ಕ್ಯಾಚರ್ ನಮ್ಮ ತಂಗಿ ತಂದಿರೋದು. ನನ್ನ ರೂಮಲ್ಲಿ ಈ ಡ್ರೀಮ್ ಕ್ಯಾಚರಿಗೆ ಕಡಿಮೆ ಕೆಲಸ, ಯಾಕಂದರೆ ನಂಗೆ ಡ್ರೀಮ್ ಬರೋದೇ ಕಡಿಮೆ. ಯಾಕಂದರೆ ರಾತ್ರಿ ಮಲಗಿದ್ರೆ ಡೈರೆಕ್ಟ್ ಎಚ್ಚರ ಆಗೋದೇ ಬೆಳಿಗ್ಗೆ. ಗೋಡೆಗೆ ಹಾಕಿದ್ದಾರಲ್ಲ ಅದೆಲ್ಲ ಪೇಂಟಿಂಗ್ಸ್ನ ನಾನೇ ಮಾಡಿದ್ದು. ಇನ್ನೊಂದು ದಿನ ಅದ್ರ ವಿಡಿಯೋ ಮಾಡ್ತೀನಿ. ಬಟ್ಟೆ ಒಣಗಿ ಹಾಕಲಿಕ್ಕೆ ಹೊರಗಡೆ ರೂಮನ್ನು ಯೂಸ್ ಮಾಡ್ತೀವಿ, ಯಾಕಂದರೆ ಮಳೆಗಾಲದಲ್ಲಿ ಬಟ್ಟೆ ಒಣಗಲ್ಲ. ಹೊರಗಡೆ ಹಾಕಿದರೆ ನೆಂದೋಗುತ್ತೆ, ಅದಕ್ಕೆ ಒಳಗಡೆಗೆ ಹಾಕ್ತೀವಿ. ಸುಸ್ತಾಗಿದೆ ಅಲ್ವಾ, ಅದಕ್ಕೆ ನಾನೀಗ ಮಲಗ್ತೀನಿ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.